ಕಳ್ಳ ಬಂದಾನೆ ಗೈಸ್, ನಮ್ಮ ಮನೆಗೆ ಕಳ್ಳ ಬಂದಾನೆ. ಒಂದಷ್ಟು ಜನಕ್ಕೆ ಗೊತ್ತು ಲೋ ಬಿ ಪಿ ನನಗೆ ಅಂತ. ಸೊ ಮನೆಯಲ್ಲಿ ಲೋ ಬಿ ಪಿ ಆಗಿ ಬಿದ್ದು ಕಾಲೇಟ್ ಮಾಡ್ಕೊಂಡಿದ್ದೀನಿ. ತಾಳಿ ಸರ್ ಟೀ ಕುಡಿ. ಮನೆಗೆ ಬಂದಿರೋ ಗೆಸ್ಟ್ ಅಡುಗೆ ಮಾಡ್ತಾವ್ರೆ. ಗೆಸ್ಟ ನೀನು? ಬೂಸ್ಟ್ ಮೆಣಸಿನ್ಕಾಯಿ ಹಾಕಿದ್ನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಿ. ಗೈಸ್ ಇದು ಯಾವ ಲ್ಯಾಂಗ್ವೇಜ್ ಅನ್ಕೋಬೇಡ್ರಿ, ಚಿಕ್ಕಬಳ್ಳಾಪುರ ದೇವನಹಳ್ಳಿ ಲ್ಯಾಂಗ್ವೇಜು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ದಿನ ಆಯಿತು ಬಿಡಿ ನಾನು ಯೂಟ್ಯೂಬ್ಗೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ. ಯಾವಾಗ ಲಾಸ್ಟ್ ವಿಡಿಯೋ ಅಂದರೆ ದೀಪಾವಳಿ ಟೈಮಲ್ಲಿ ಮಾಡಿದ್ದು. ಸೊ ಅದಾದಮೇಲೆ ಹೀಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮತ್ತು ಹುಷಾರು ಕೂಡ ಇರಲಿಲ್ಲ. ಒಂದಷ್ಟು ಜನಕ್ಕೆ ಗೊತ್ತು ಲೋ ಬಿ ಪಿ ನನಗೆ ಅಂತ. ಸೊ ಮನೆಯಲ್ಲಿ ಲೋ ಬಿ ಪಿ ಆಗಿ ಬಿದ್ದು ಕಾಲೇಟ್ ಮಾಡ್ಕೊಂಡಿದ್ದೀನಿ. ಓಡಾಡೋಕ್ಕಾಗ್ತಾಯಿಲ್ಲ. ಈಗ ಒಂದು ಸ್ವಲ್ಪ ನಿಂತ್ಕೊಂಡಿದ್ದೀನಿ. ನೀ ಕ್ಯಾಪ್ ಹಾಕಿದ್ದಾರೆ, ಕಾಣಿಸ್ತಾ ಇಲ್ಲ, ತೋರಿಸಲ್ಲ ವಿಡಿಯೋ ಬೇಡ, ಅದೆಲ್ಲ ಯಾಕೆ ತೋರಿಸೋದು. ನೀ ಕ್ಯಾಪ್ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ವಾಕ್ ಮಾಡ್ಬೋದು. ಸೊ ಅದಕ್ಕೆ ಇವತ್ತು ನಮ್ಮ ಮನೆಗೆ ನನ್ನ ಬೆಸ್ಟ್ ಫ್ರೆಂಡ್ ಬರ್ತಾಯಿದ್ದಾರೆ ಗೈಸ್. 1 ವರ್ಷ ಆದಮೇಲೆ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹಾಗೆ ಒಂದು ರ್ಯಾಂಡಮಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಬಿ ಪಿ ಇನ್ನೂ ಕಂಟ್ರೋಲ್ ಬಂದಿಲ್ಲ, ಬರುತ್ತೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಂಬ್ಕೋಬೇಕು, ಆಗೋದೆಲ್ಲ ಒಳ್ಳೆಯದೇ ಅಂತ ಅಂದ್ಕೋಬೇಕು. ಸೊ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಗೋ. ಇವತ್ತು ಏನಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗೈಸ್. ನಾನು ಆಲ್ಮೋಸ್ಟ್ ಇವತ್ತು 11:30 ಆಗಿದೆ ಗೈಸ್. ಇವಾಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಎಲ್ಲಿಂದ ಬಿದ್ದೆ ತೋರಿಸ್ತೀನಿ ನೋಡಿ ಗೈಸ್. ನೋಡಿ, ಈ ಕರ್ಟನ್ ಓಪನ್ ಮಾಡಿಬಿಟ್ಟು ವಾಶ್ ಮಾಡೋಕ್ಕೆ ಹಾಕೋಣ ಅಂತ ಅದು ಬಿಚ್ಚಿದ್ದೀನಿ. ಇಲ್ಲೇ ಇಟ್ಟಿದ್ದೀನಿ ನೋಡಿ, ಇನ್ನೂ ಎತ್ತಿಟ್ಟಿಲ್ಲ. ಇಲ್ಲಿ ಕುತ್ಕೊಂಡಿದ್ದೆ, ಓಕೆನಾ. ನನಗೆ ಕುತ್ಕೊಂಡು ಸಡನ್ನಾಗಿ ನಿಂತ್ಕೊಂಡ್ರೆ ತಲೆ ಸುತ್ತುತ್ತೆ, ಯಾಕಂದರೆ ನನಗೆ ಲೋ ಬಿ ಪಿ ಇದೆ. ಸೊ ಇಲ್ಲಿ ಕುತ್ಕೊಂಡಿದ್ದೆ, ಅಮ್ಮ ಹತ್ರ ಫೋನಲ್ಲಿ ಮಾತಾಡಿ 11:20 ಏನೋ ಆಗಿತ್ತು. ಒಂದು 5 ನಿಮಿಷ ಕುತ್ಕೊಂಡು ರೀಲ್ಸ್ ಎಲ್ಲ ನೋಡ್ಕೊಂಡು ಇಲ್ಲಿಂದ ಎದ್ದು ಬಂದು ಕರ್ಟನ್ ಓಪನ್ ಮಾಡೋಣ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಅಂತ ಇಲ್ಲಿ ನಿಂತ್ಕೊಂಡೆ. ಇಲ್ಲಿ ನಿಂತ್ಕೊಂಡು ಅದನ್ನು ತೆಗೆದು 2 ಕರ್ಟನ್ ತೆಗೆದು ಇಲ್ಲಿ ಹಾಕಿದ್ದೆ ಅಷ್ಟೇ ಗೈಸ್. ನಂಗೆ ನೆನಪು. ಸಡನ್ನಾಗಿ ಇಲ್ಲಿ ಬಿದ್ದಿದ್ದೀನಿ. ನನ್ನ ಕಾಲು, ಬಲಗಾಲು ಇಲ್ಲಿಂದ ಒಂದೇ ಸಲ ಕೆಳಗಡೆ ಇಟ್ಟಿದ್ದೀನಿ. ನನಗೆ ನೀ ಸ್ಟ್ರೆಂತ್ ಇಲ್ಲ, ಯಾಕೆಂದರೆ ಆಕ್ಸಿಡೆಂಟ್ ಆಗಿತ್ತು. ಆವಾಗಿಂದ ಅಲ್ಲಿ ಮೊಣಕಾಲು ನನಗೆ ಜಾಸ್ತಿ ನೋವಾಗ್ತಾಯಿತ್ತು. ಬಟ್ ರೀಸನ್ ಗೊತ್ತಿರಲಿಲ್ಲ ಏನಕ್ಕೆ ನೋವಾಗ್ತಾಯಿದೆ ಅಂತ. ಈಗ ಮೊನ್ನೆ ಬಿದ್ದಾಗ ಎಕ್ಸ್ರೇ ಎಲ್ಲ ಮಾಡಿಸಿ ಡಾಕ್ಟ್ರ್ ಹೇಳಿದ ಮೇಲೆ ಗೊತ್ತಾಯಿತು. ಇಲ್ಲಿ ಬಿದ್ದೋಳು 11:30 ಬಿದ್ದಿರೋದು ಗೈಸ್. ನಾನು ಅಷ್ಟು ಜೋರಾಗಿ ಕಿರ್ಚಿದ್ದೀನಿ, ಇಲ್ಲಿನ ಜನ ಒಬ್ರಿಗೂ ಕೇಳಿಸಿಲ್ಲ. ನಾನು ಡೋರ್ ಕೂಡ ಲಾಕ್ ಮಾಡಿರಲಿಲ್ಲ, ಹೊರಗಡೆ ಗೇಟು ಹಾಕಿರಲಿಲ್ಲ ಆವತ್ತು. ಇಲ್ಲಾಂದರೆ ನಮ್ಮಮ್ಮವ್ರು ಬಂದಾಗ ಯಾರು ನೋಡಿ, ಈ ಗೇಟು ನಮ್ಮಮ್ಮವ್ರು ಬಂದಾಗ ಗೇಟ್ ತೆಗಿಯೋಕ್ಕೆ ಕೂಡ ಆಗ್ತಿರ್ಲಿಲ್ಲ ನನಗೆ. ಸೊ ಗೇಟ್ ಓಪನೇ ಇಟ್ಟಿದ್ದೆ ಆವತ್ತು, ಏನಕ್ಕೆ ಮೇಲೆ ಬಟ್ಟೆ ಹಾಕಿದ್ದೆ. ಕರ್ಟನ್ ಹಾಕ್ಬಿಟ್ಟು ಮೇಲೆ ಬಟ್ಟೆ ತಿರುವಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಗೇಟ್ ಓಪನ್ ಮಾಡಿದೆ. ಮೇಲೆ ಹೋಗ್ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ನಾನು ಬೇಡ, ನಾನು ಮೇಲೆಯಿಂದ ಬರೋ ಅಷ್ಟರಲ್ಲಿ ಒಂದು 15 ನಿಮಿಷ ಆಗುತ್ತಾ, ಅಷ್ಟರಲ್ಲಿ ಇದು ವಾಶ್ ಆಗ್ತಾ ಇರಲಿ ಅಂದ್ಬಿಟ್ಟು ತೆಗಿಯೋಣ ಅಂತ ಬಂದ. ಸಡನ್ನಾಗಿ ಬಿದ್ದೆ. 11:30 ಬಿದ್ದೋಳು 1:10 ಎಚ್ಚರ ಆಗಿದೆ ಗೈಸ್. ಅಂದರೆ ನನಗೆ 11:30 ಬಿದ್ದು ಸುಮಾರು ಒಂದು ½ ಅನ್ ಅವರ್ ಅಷ್ಟರಲ್ಲಿ ಎಚ್ಚರ ಆಗಿಬಿಡ್ತು. ಇಲ್ಲಿ ಬಿದ್ದೋಳು. ಮತ್ತೆ ಎಚ್ಚರ ಆದಮೇಲೆ ಇಲ್ಲಿ ಕೂತ್ಕೊಂಡು ಮತ್ತೆ ಅಲ್ಲೇ ಬಿದ್ದೋಗಿದ್ದೀನಿ. ಮತ್ತು ವಾಟ್ರ್ ಬಾಟ್ಲು ಇಲ್ಲಿರಲಿಲ್ಲ ಆವತ್ತು, ಅಲ್ಲಿಟ್ಟಿದ್ದೆ ಟಿ ವಿ ಶೋಕೇಸ್ ಹತ್ರ. ಸೊ ಇಲ್ಲಿರೋ ನಂಗೆ ವಾಟ್ರ್ ಬಾಟ್ಲ್ ಎತ್ಕೊಂಡು ನೀರು ಕುಡಿಯೋಕ್ಕೂ ಆಗಿಲ್ಲ. ಇಲ್ಲಿ ಬಂದು ಸಡನ್ನಾಗಿ ನಮ್ಮ ಅಮ್ಮಂಗೆ ಬಂದು ಇಲ್ಲಿ ಫೋನ್ ಇಟ್ಟಿದ್ದೆ, ಬಂದು ಕಾಲ್ ಮಾಡಿ ಮತ್ತೆ ಇಲ್ಲೇ ಬಿದ್ದೋಗಿದೆ. ಸೊ ಆ ಥರ ಆಯಿತು, ಏನು ಮಾಡೋಕ್ಕಾಗಲ್ಲ. ಒಬ್ಬಳೇ ಇದ್ದೆ ಮನೆಯಲ್ಲಿ ಅವತ್ತು. ನಾನು ಆಲ್ಮೋಸ್ಟ್ ಒಬ್ಬಳೇ ಇರೋದು, ಯಾರೂ ಇಲ್ಲ ನಮ್ಮ ಮನೆಯಲ್ಲಿ, ನಾನು ಒಬ್ಬಳೇ ಇರೋದು. ಸೊ ನಮ್ಮಮ್ಮಗೆ 1:10 ಏನೋ ಕಾಲ್ ಮಾಡಿದ್ದಕ್ಕೆ 1:45 ಬಂದರು ಅವರು. ಅಷ್ಟು ಬೇಗ ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಗೆ ಬಂದು ಅಷ್ಟರಲ್ಲಿ ನಾನು ಮಲ್ಕೊಂಡಿದ್ದೆ, ಹಾಸಿಗೆ ಮೇಲಿದ್ದು ಮಲ್ಕೊಂಡಿದ್ದೆ. ಆಮೇಲೆ ಬಂದು ಅಮ್ಮವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ DM ಮಾಡಿದ್ದೀರಾ, ಏನಾಯಿತು ಸಿಸ್ಟರ್, ಏನಾಯಿತು ಅಂತ. ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ, ಗ್ಲೂಕೋಸ್ ಎಲ್ಲ ಹಾಕಿರೋದು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಆರಾಮಾಗಿದ್ದೀನಿ. ಕಾಲು ನೋವು ಇದೆ ಸ್ವಲ್ಪ, ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ.
ರೆಸ್ಟಲ್ಲಿ ಇರಬೇಕಂತ ಹೇಳಿದ್ದಾರೆ. ಸೊ ನಾನು ಅಮ್ಮ ಮನೇಲೇ ಇದ್ದೆ, ಬಂದಿಲ್ಲ 3 ಡೇಸ್ ಆಯ್ತು ಅಷ್ಟೇ. ಮತ್ತು ನಾಳಿದ್ದು ಹೋಗ್ಬಿಡ್ತೀನಿ ಊರಿಗೆ. ಇಷ್ಟ ಆಯಿತು ಗೈಸ್. ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗಿಲ್ಲ, ನನಗೆ ಸುಸ್ತು ಕಾಲು ನೋವು ಈ ಥರ ಇತ್ತಲ್ವ. ಅದಕ್ಕೆ ಬರೀ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ಕೊಂಡಿದ್ದೆ ಅಷ್ಟೇ, ಮಿನಿ ವ್ಲಾಗ್ ಥರ. ನೋಡೋಣ ಇನ್ಮೇಲೆ ಆದ್ರೂ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನನ್ನ ಫ್ರೆಂಡ್ ಬಂದಮೇಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸ್ಟೇ ಟ್ಯೂನ್. Few inches later. Three hours later. ಓ ಇಲ್ಲೇ ನಿಂತಿದ್ದೀನಿ ನಾನು, ನೋಡಿದೆ ನೀವು ಬಂದಿದ್ದು. ಕಳ್ಳ ಬಂದಾನೆ ಗೈಸ್, ನಮ್ಮನೆಗೆ ಕಳ್ಳ ಬಂದಾನೆ. ಹೆಲ್ಮೆಟ್ ತೆಗಿಲಿಲ್ಲೇನು? ನಮ್ಮನೆಗೆ ಏನು ಬಂಡೆಕಲ್ಲು ಬೀಳಲ್ಲ ಬಾ. ಏನಮ್ಮಯ್ಯ? ಅವಳು ಓಡೋಗ್ತಾವಳು ಬಿಟ್ಟು ಮಾತಾಡೋದು. ತೆಗಿಯೋ ಹೆಲ್ಮೆಟು, ತೆಗಿಯೋ ಹೆಲ್ಮೆಟ್ನ, ತೆಗಿ ಹೆಲ್ಮೆಟ್. ಯಾಕೆ ಗಾಯ ಆಗೈತೆ? ಎಲ್ಲಿ ಓಡಾಡ್ತಾಳೆ ಗುಡುಗ್ಲಾಡ್ಕೊಂಡು? ಓ ರೌಡಿ. ಅಲ್ಲೊಂದು ಕಳ್ತನ ಆಯಿತು CC ಕ್ಯಾಮ್ರಾನಾಗ. ನೀನಿದ್ದಂಗೆ ಇದ್ದ ಒಬ್ಬ. ಆಗಲೇ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಬರ್ತಾರೆ ಅಂತ. ನೋಡಿ ಇವರೇ ಕಾಂತ ಮತ್ತು ಸಾತ್ವಿಕ ಅಂತ. ಇವ್ರು ನನಗೆ ಬೆಸ್ಟ್ ಫ್ರೆಂಡು ಅಲ್ಲ, ಕ್ಲೋಸ್ ಫ್ರೆಂಡು ಅಲ್ಲ, ಒಂಥರ ಸ್ಪೆಷಲ್ ಫ್ರೆಂಡ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ 1 ವರ್ಷನೇ ಆಗಿತ್ತು ಗೈಸ್ ಅವ್ನು ನಮ್ಮ ಮನೆಗೆ ಬಂದು. ಇಬ್ಬರು ಅವತ್ತೇ ಲಾಸ್ಟ್ ಬಂದು ಹೋಗಿದ್ದು, ಮತ್ತು ಇವತ್ತು ಬಂದಿದ್ದಾರೆ. ಸೊ ಬಂದ್ರಲ್ಲ ಅಂತ ನಾನು ಟೀ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅಡುಗೆ ಮಾಡೋ ಸರ್ದಿ ಅಡುಗೆ ಮಾಡ್ತಾವನೆ ಬಂದು. ಗೆಸ್ಟ್ ಏನಲ್ಲ ಒಂದು ತಿಕ್ಲೋನು. ಚಿಕನ್ ತಗೊಬಂದೊಂದು ಬರೋವಾಗ. ಎಷ್ಟು ಕೆಜಿ? ಯಾಕೆ ಈ ಥರ ಪೇಪರಾಗ ಹಾಕ್ಕೊಟ್ಟಾರ ಅವರು? ಯಾವ ಥರ ಪೇಪರಾಗ ಹಾಕ್ಕೊಟ್ಟಾರೆ? ಸುಗುಣ ಚಿಕನ್ ಚೆನ್ನಾಗಿರ್ತೈತಾ? ಚಿಕನ್ ಎಲ್ಲ ಒಂದೇ ಹೆಸರು ಅಷ್ಟೇ. ಅದು ಚಿಕನ್ ಅಂದ್ರೆ ಕೋಳಿ. ಸುಮ್ಮನೆ ಕೂತಿರಲ್ಲ. ಚಕ್ಕೆ ಲವಂಗ, ಆಮೇಲೆ ಏನೇನು ಬೇಕು? ಮಸಾಲೆ ಪುಡಿ ತಾನೇ ಮಾಡುತ್ತಿರುವೆ. ಅನ್ನಕ್ಕೆ ಇಟ್ಬಿಡ್ಲ ಒಂದ್ ಕಡೆ. ನಮ್ಮ ಹುಡುಗಿ ವಿಡಿಯೋಗ್ರಾಫರ್ ಆಗಿಬಿಟ್ಟವಳೆ, ಯಾರು ಅಂತ ಹೇಳಲ್ಲ, ಅವಳು ವಿಡಿಯೋದಲ್ಲಿ ತೋರಿಸ್ಬಾರ್ದಂತೆ. ಮುಂಚೆ ಎಲ್ಲ 1 ತಿಂಗಳಿಗೆ 2 ತಿಂಗಳಿಗೆ ಈ ಥರ ಬರ್ತಾಯಿದ್ರು. ಇಲ್ಲ ನಾನೇ ಅವ್ರ ತೋಟ ಹತ್ರ ಹೋಗ್ತಾಯಿದ್ದೆ, ಅಲ್ಲಿ ನಾನ್ ವೆಜ್ ಮಾಡ್ಕೊಂಡು ತಿಂತಾಯಿದ್ವಿ. ಅವಾಗೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ, ಸೊ ಅದಕ್ಕೆ ಎಲ್ಲೂ ವೀಡಿಯೋ ಕೂಡ ಹಾಕಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಕೂಡ ಮಿನಿ ವ್ಲಾಗ್ ಏನೂ ಮಾಡ್ತಿರ್ಲಿಲ್ಲ. ಸೊ ಇವಾಗ ಮಾಡ್ತಿದ್ದೀನಲ್ಲ, ಅದೇ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ನಮ್ಮ ತೋಟದಲ್ಲಿ ಮಾಡೋಣ ಅಂತ ಹೇಳ್ತಾಯಿದ್ರು. ಇನ್ ಕೇಸ್ ಏನಾದ್ರು ಹೋದರೆ ಅದು ಒಂದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ ಗೈಸ್. ಈ ಕಡೆ ನಾನು ಟೀ ಮಾಡ್ತಾಯಿದ್ದೀನಿ, ಆ ಕಡೆ ಚಿಕನ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಕಾಂತ. ನಮ್ಮ ಸಾತ್ವಿಕ ಬಂದರೆ ಅಂತೂ ಹುಡುಗಿಗೆ ಫೋಟೋ ಹುಚ್ಚು, ಅವಳು ಫೋಟೋ ತೊಗೊಳ್ತೀನಿ ಅಂತ ಮನೆ ಮೇಲೆ ಹೋದ್ಲು. ಸೊ ಒಂಥರ ಚೆನ್ನಾಗಿರುತ್ತೆ ಈ ಥರ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೇ ಕಡೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಚೆನ್ನಾಗಿರುತ್ತೆ. ಟೀ ಕುಡಿ ಯಾರದೈತೆ? ಇದೆಲ್ಲ ತೆಗಿಬೇಕು ತಾನೇ, ಇದು ಸೈಡಲ್ಲಿ. ಇದು ಬಿಟ್ಕೊಳಲ್ಲ ಎಣ್ಣೆಗೆ ಹಾಕಿದ್ರೆ. ಸರಿ ಟೀ ಕುಡಿ. ತಾಳಿ ಸರ್ ಟೀ ಕುಡಿ. ಮನೆಗೆ ಬಂದಿರೋ ಗೆಸ್ಟ್ ಅಡುಗೆ ಮಾಡ್ತಾವ್ರೆ. ಗೆಸ್ಟಾ ನೀನು? ಬೂಸ್ಟ್. ವೆರಿ ಗುಡ್. ನೋಡಿ ಹಿಂಗೆ ಎತ್ತಿಗೆ ಬಿಡ್ಬೇಕೆಲ್ಲ ಮಾಡಿ ಮಾಡಿ. ಹಾಲು ಪ್ಯಾಕೆಟ್ ಎತ್ತು. ನೋಡಿಕ ಫೇಮಸ್ ಮಾಡ್ತೀನಿ ಇರಪ್ಪ ನಿನ್ನ. ಎಲ್ಲ ತಿರ್ಗೋ ಈ ಕಡೆ. ಹೆಂಗೈತೆ ಹೇಳುಟ್ಟಿ? ಸರ್ರಂತಾನೆ ಗಂಜಲ ಹಸು ಅದೇನೋ ಕುಡ್ದಂಗೆ. ಏನು ಇದು ನನ್ನ ಫೇವ್ರೆಟ್ ಗೈಸ್. ಲಿವರ್ ಏನದು? ದೊಮ್ಮೆ ಕನ್ನಡದಲ್ಲಿ ದೊಮ್ಮೆ ತಾನೆ. ಏನು ಬೇಕು ಇವಾಗ? ನೆನ್ಸಿಕ್ಬಿಡು. ಟೀ ಕುಡಿ ಫಸ್ಟು. ರೈಸ್ ಮಾಡ್ತಾ ಇದ್ದೀನಿ. ಅಯ್ಯೋ ಹಾಲು ಕುದೀತೈತೆ ನೋಡ್ಕೊಂಡೇ ಇಲ್ಲ.
ಆಚಿ ಚಿಕನ್ ಮಸಾಲ ಫ್ರೈ ಐತೆ ಅದು ಬೇಕಾ? ಫ್ರೈ ಮಸಾಲ 1 kg ಚಿಕನ್ಗೆ ಇಷ್ಟೇನಾ ಕರಿರುಳ್ಳಿ? ಆಮೇಲೆ ಇನ್ನೇನೇನು ಹಾಕ್ತೀವಿ ತೋರಿಸಿ. ಅಪ್ಪ ಕುತ್ಕೊಂಬಿಡ್ಲೆ ಇಲ್ಲಿ? ಬೇಡ ಬಿಡು, ಎಲ್ಲ ನೋಡ್ಲಿ. ಪಲಾವ್ ಎಲ್ಲಿ ಹಾಕ್ತೀವಿ ಚಿಕನ್ಗೆ? ರುಚಿಗೆ ತಕ್ಕಷ್ಟು. ಫಸ್ಟು ಪಲಾವ್ ಐಟಮ್ಸ್ ಹಾಕೊಂಡವ್ರೆ ಗಾಯ್ಸ್. ಆಮೇಲೆ ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪಿಲ್ಲ ಅಂತ ಪಲಾವ್ ಎಲೆ ಹಾಕೊಂಡ. ಮೆಣಸಿನ್ಕಾಯಿ ಫಸ್ಟು ಸಿದೋತೈತಿ ಬಿಡು, ಹಾಕೋ. ಎಣ್ಣೆ, ನೀರು. ಮೊದಲಿಗೆ ಈರುಳ್ಳಿ ಹಾಕಬೇಕು. ಆಮೇಲೆ ನೀನೇನಕ್ಕೆ ಫಸ್ಟ್ ಮೆಣಸಿನ್ಕಾಯಿ ಹಾಕಿಲ್ಲ ಅಂತ ನಂಗೆ ಗೊತ್ತು, ಎಗ್ರತೈತೆ ಅಂತ ತಾನೇ. ಈರುಳ್ಳಿನ ನೀನು ಹೇಳ್ಬೇಕು ಭಟ್ರು ಏನೇನು ಹಾಕ್ತಾ ಇದೆಯಾ ಅಂತ. ನೀನೇ ಹೇಳ್ಬೇಕು, ಮತ್ತು ನೀನು ಅಡುಗೆ ಮಾಡ್ತಾ ಇರೋದು ಏನಕ್ಕೆ? ಗೈಸ್, ನಿಮ್ಮ ಮನೆಗೆ ಏನಾದ್ರು ಫಂಕ್ಷನ್ ಅದು ಇವನಿಗೆ ಹೇಳ್ರಿ ಮಾಡ್ಕೊಡ್ತಾನೆ. ಇಬ್ರಿಗಷ್ಟೇ. ಇಬ್ರು ಯಾವ ಫಂಕ್ಷನ್ ಮಾಡ್ತಾರೆ? ಬರ್ತಡೇ, ಗಂಡ ಹೆಂಡತಿ ಇಬ್ಬರೇ ಮಾಡ್ಕೊತಾರಲ್ಲ ಆ ಥರ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡ್ ಅಂತೆಲ್ಲ ಅನ್ಕೋಬೇಡಿ, ಅದೆಲ್ಲ ಮಾಡೋಕ್ಕೆ ಬರಲ್ಲ. ಡಿಮಾರ್ಟಲ್ಲಿ ತೊಗೊಂಬಂದಿರೋದು. ಜನನಪ್ಪ ಇಲ್ಲಿ ಯಾವಾಗೂ ಹಂಗೆ ಇರ್ತಾರೆ. ರೋಡ್ ಬೇರೆ ಮಾಡ್ತಾವ್ರೆ. ಅಲ್ಲಿ ಎಂಟಗಿರಿ ಕೋಟೆ, ಆ ರೋಡಲ್ಲೇ ನಂಗೆ ಗಾಡಿ ಪಂಚರ್ ಆಗಿದೆ ಅವತ್ತು. ಎಂಟಗಿರಿ ಕೋಟೆ ಹತ್ರ ಅಲ್ಲಿ ಯಾವ್ದೋ ಹೋಟೆಲ್ ಮಾಡ್ಬಿಟ್ಟಾರೆ, ಸೇತುವೆ ಮಾಡ್ಬಿಟ್ಟಾರೆ. ಹೌದಾ? ನೀನು ನೋಡೇ ಇಲ್ಲ? ಎಷ್ಟು ದಿನ ಆಯ್ತು ಮತ್ತೆ ಈ ಕಡೆ ಬಂದು? ಗೈಸ್, ಇವನು ಬಿದ್ದು ಕೈ ಮುರ್ಕೊಂಡಿದ್ದ. ಹೆಲ್ಮೆಟ್ ಹಾಕಿದ್ದಕ್ಕೆ ಮಕ ಬಚಾವು. ಏನು ಗೊತ್ತಾ, ಯಾವತ್ತೋ ಬಂದು ಚಿಕನ್ ಮಾಡಿದಿತ್ತಾನೆ, ಅದೇ ಲಾಸ್ಟ್ ಅನಿಸ್ತೈತೆ. ನಾನು ಒಬ್ಬಳೇ ಇರ್ತೀನಲ್ಲ, ಅದಕ್ಕೆ ಮಾಡ್ಕೊಳಲ್ಲ. ನಮ್ಮಮ್ಮ ಅವ್ರು ಬಂದರೆ ನಮ್ಮಮ್ಮನೇ ಮಾಡ್ತಾರೆ, ನಾನಂತೂ ಮಾಡಲ್ಲ ಗೈಸ್. ಅದು ಮಾಡಲ್ಲ, ಬತ್ತೈತೆ. ನಿಜ ಬತ್ತೈತೆ ನಂಗೆ, ಮಾಡಲ್ಲ ಅಷ್ಟೇ. ಒಬ್ಳಿಗೆ ಹಂಗಲ್ಲ ಗೈಸ್. ನೀವು ಒಬ್ಬೊಬ್ರು ಯಾರನ್ನ ಇದ್ರೆ ಕಮೆಂಟ್ ಮಾಡಿ. ಒಬ್ಬೊಬ್ರಿಗೆ ಇದ್ರೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಬೋರು, ಅದಕ್ಕೆ ಗಂಜಿ ಮಜ್ಜಿಗೆ ಕುಡಿಬಿಟ್ಟು ಡಯಟ್ ಅಂತ ಹೇಳ್ಬಿಡೋದು. ಊರಿಗೆ ಹೋಗ್ಬಿಡ್ತೀನಲ್ಲ ನಾನು ವಾರಕ್ಕೊಂದ್ಸಲಿ, ಅದಕ್ಕೆ ನಾನು ಮಾಡ್ಕೊಳಲ್ಲ. Few inches later. ಮೆಣಸಿನ್ಕಾಯಿ ಹಾಕಿದ್ನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಿ. ಗೈಸ್, ಇದು ಯಾವ ಲ್ಯಾಂಗ್ವೇಜ್ ಅನ್ಕೋಬೇಡ್ರಿ, ಚಿಕ್ಕಬಳ್ಳಾಪುರದ ಏನಳ್ಳಿ ಲ್ಯಾಂಗ್ವೇಜು. ಟೊಮೆಟೊ ಹಾಕ್ತಾವನೆ, ಟಮಾಟ ಹಾಕಿದ್ನಿ. ಈ ಕಡೆ ರೈಸ್ ಹಾಕ್ತಾ ಇದೆ. ನಾವು ಕುಕ್ಕರಲ್ಲಿ ಮಾಡಲ್ಲ ಗೈಸ್ ರೈಸು, ಹಂಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ. ಅದನ್ನೆಲ್ಲ ನಿಗರ್ಕೊಂಡಿರ್ತವೆ ಅಕ್ಕಿಗಳು, ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ, ಕುಕ್ಕರಲ್ಲಿ ನಂಗೆ ಎಷ್ಟು ನೀರು ಇಕ್ಬೇಕು ಗೊತ್ತಾಗಲ್ಲ, ಚೆಲ್ಲೋಗ್ಬಿಡ್ತೈತೆ ಅದಕ್ಕೆ. ಆಮೇಲೆ ಎರಡನೇದೇನಂದ್ರೆ ಇಷ್ಟ ಆಗಲ್ಲ. ಮೂರನೇದೇನಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಕುಕ್ಕರಲ್ಲಿ ರೈಸ್ ಎಲ್ಲ ಮಾಡಿದ್ರೆ. ಸೊ ಯಾವಾಗಲೂ ಅದು ಒಂದು ರೀಸನ್ ಅಷ್ಟೇ. ನಾನು ತಪ್ಪಲೆಲ್ಲೇ ಮಾಡೋದಲ್ಲ. ಬೆಂದಿದ್ಯಾ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಅಕ್ಕಿ, ಆ ಸೋನಾ ಮಸೂರಿದು ಏನು ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗತ್ತೈತೆ. ಸೋನಾ ಮಸೂರಿ ತರದೇ ಬಿಟ್ಬಿಟ್ಟಿದ್ದೀವಿ ಇವಾಗ, ಗೊತ್ತಾ? ಯಾಕೆಂದರೆ ಅನ್ನ ಜಾಸ್ತಿ ತಿನ್ನಲ್ಲ ಅದಕ್ಕೆ. ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಅವಾಗೇನೆ ಅದ್ರ ಜೊತೆಗೆ ಮಸಾಲೆ ಐಟಮ್ ಜೊತೆಗೇನೆ ತಿನ್ನಕ್ಕೆ ಮುಂಚೆನೆ ತೆಗ್ತಾವನೆ. ಅಡುಗೆ ಮಾಡೋವಾಗ ಫಸ್ಟ್ ತೇಗ್ ಬರ್ತದೆ, ಆಮೇಲೆ ಹೊಟ್ಟೆ ಹಸಿವಾಗ್ತದೆ. ನೋಡಿ ಗೈಸ್, ಎಲ್ಲ ಹಂಗಂಗೆ ಕ್ಲೀನ್ ಮಾಡಿ ಎತ್ತಿಕ್ತಾವನೆ. ವೆರಿ ಗುಡ್ ಬಾಯ್. ಇದು ಏನು ಕೊಟ್ಟಿದಾರ ಅಂತ ಗೊತ್ತಿಲ್ಲ. ಅಂದ್ರೆ ಶಾಪಿಂಗ್ ಹೋದಾಗ ಯಾರನ್ನ ಬಂದಾಗ ಎತ್ತಾಕ್ತಾ ಇರ್ಬೇಕು. ಅಲ್ಲ, ಇದು ವಾಟರ್ ಬಾಟ್ಲ್, ಇದು ಸೈಕ್ಲಿನ್ ಮಾಡೋರ್ದಿದು. ಹೂನಾ? ಶಾಪಿಂಗ್ ಹೋದಾಗ ಎಲ್ಲ ನಾವು ಮಾಟಕ್ಕೆ ಹೋಗ್ತೀವಲ್ಲ, ಯಾರನ್ನ ಜೊತೆ ಕರ್ಕೊಂಡು ಹೋಗಿರ್ತೀವಲ್ಲ, ಅದು ಬಿಲ್ಲಿಂಗ್ ಆಗಿಲ್ಲ ಅಂದ್ರೆ ಕುಯ್ ಕುಯ್ ಅಂತ ಸೌಂಡ್ ಬರ್ತೈತೆ. ನಾವ್ ಅಂತ ಮಾಟಕ್ಕೆ ಹೋಗಲ್ಲ, ವಿಶಾಲ್ ಮಾರ್ಟ್ಗೆ. ಬಿಗ್ ಬಜಾರ್ ಗೈಸ್, ಇವ್ನ ನೋಡ್ಕೊಳ್ಳಿ.
ಇವನ್ ನೋಡ್ಕೊಳ್ಳಿ, ಶಾಪಿಂಗ್ ಬಂದ್ರೆ ಹುಷಾರಿ, ಜರ್ಕಿನ್ ಹಾಕೋ ಬಂದ್ರೆ ಸೇರಿಸ್ಬೇಡಿ ಒಳಕ್ಕ. ಬಿಗ್ ಬಜಾರ್ ಹೋಯ್ತೀವಿ ನೋಡು ಅಲ್ಲಿ. ನೆಕ್ಸ್ಟ್ ಪೆಪ್ಪರ್ ಪೌಡರ್ ಹಾಕ್ತಾವನೆ ಗೈಸ್. ಈ ಕಡೆ ರೈಸ್ ರೆಡಿ ಆಗ್ತಾ ಇದೆ. ಎಷ್ಟು ಸ್ಪೂನ್ ಹಾಕ್ದೆ? ಮುಕ್ಕಾಲು ಸ್ಪೂನ್, ಅರ್ಧ ಸ್ಪೂನು. ನೆಕ್ಸ್ಟ್ ಅರಿಶಿನ ಪುಡಿ. ಅರಿಶಿನ ಪುಡಿ ಏನಕ್ಕೆ ಹಾಕ್ತಾರೆ ಹೇಳಪ್ಪ? ಅಲ್ಲ, ಬಾಣಲಿ ಒಳಗೆ ಹಾಕೋದು. ಚಿಕನ್ ಧನಿಯಾ ಪುಡಿ ಹಾಕಿಲ್ಲಲ್ಲ ಇನ್ನು. ನೆಕ್ಸ್ಟು ಚಿಕನ್ ಮಸಾಲ ಫ್ರೈ ಮಸಾಲ 1 ಪಾಕೆಟ್. ಅದರಲ್ಲೇ ಎಲ್ಲ ಗರಂ ಮಸಾಲ ಎಲ್ಲ ಇರ್ತೈತಲ್ಲ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಗೈಸ್ ಚಿಕನ್ ಫ್ರೈ ಅಂತೂ. ಅದಕ್ಕೆ ಯಾವಾಗ ಬಂದ್ರೂ ಅವನೇ ಮಾಡೋದು ನಮ್ಮ ಮನೆಯಲ್ಲಿ ನಾನ್ ವೆಜ್ಜು. ಸಖತ್ತಾಗಿರುತ್ತೆ ಟೇಸ್ಟ್, ಏನು ರುಬ್ಬ ಹಾಕಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗೈಸ್ ಟೇಸ್ಟ್ ಮಾತ್ರ. ಚಿಕನ್ ಫ್ರೈ ರೆಡಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬತ್ತೈತೆ ಗೈಸ್. ಮಾಡಿದವರು ಕಾಂತ, ಮಿಸ್ಟರ್ ಕಾಂತ ಕಾಕಿ. ಅಡುಗೆ ಇನ್ನೇನು ಆಲ್ಮೋಸ್ಟ್ ಆಯಿತು. ಸೊ ಅದಕ್ಕೆ ಸೈಡ್ಸ್ಗೆ ಅಂತಂದ್ಬಿಟ್ಟು ಸೌತೆಕಾಯಿ, ಈರುಳ್ಳಿ ಮತ್ತು ಲೆಮನ್ ಎಲ್ಲ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ನನಗೆ ಕಾಲು ನೋವು ತುಂಬ ಇತ್ತಲ್ವ, ಸೊ ನನಗೆ ಏನು ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ. ಲಾಸ್ಟಲ್ಲಿ ಊಟ ಆದಮೇಲೆ ಪಾತ್ರೆಗಳು ಕೂಡ ಎಲ್ಲ ಅವರೇ ಕ್ಲೀನ್ ಮಾಡಿಬಿಟ್ಟು ಹೋದರು. ಆಗ್ತಿಲ್ಲ ಗೈಸ್, ಇನ್ನೂ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಮತ್ತು ಕೆಳಗಡೆ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಆದರೂ ಕಷ್ಟಪಟ್ಟು ಕೆಳಗಡೆ ಕೂತ್ಕೊಂಡೇ ಊಟ ಮಾಡಿದೆ. ನೈಟ್ ಪೈನ್ ಬರುತ್ತೇನೋ ಗೊತ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಗಿಡ ಇಟ್ಲೇನೋ ಸೆಂಟ್ರಾಗಲ್ಲಿ ಇದಕ್ಕಿಯಾ? ಇದು ಚೆನ್ನಾಗಿತ್ತು ಪುದೀನ. ಇದು ಬೇಡ, ಬ್ಯಾಂಬೂ ಬೇಡ. ಬೇಡ, ಇರ್ಲಿನಾ? ಸೆಂಟ್ರಾಗಿ ಇಟ್ಬಿಡ್ತೀಯಾ? ಏತೋ ಬೇಡ, ಧೂಳಿರ್ತ ಸುಮ್ಮನೆ ಸಾಕು ಬಿಡು. ಬೆಂದಿರೋದು ಆಯ್ತು, ನಡೀತೀನಿ ನಾನು. ರೆಡಿ ಆಯಿತು ಗೈಸ್. ಫೈನಲಿ ಚಿಕನ್ ಫ್ರೈ ಮತ್ತು ರೈಸ್ ರೆಡಿ ಆಯಿತು ಗೈಸ್. ಮಧ್ಯಾಹ್ನ ಸ್ವಲ್ಪ ಲೇಟಾಗಿತ್ತು, 4 ಗಂಟೆ ಆಗಿಬಿಡ್ತು ಗೈಸ್ ಅಡುಗೆ ಮಾಡೋ ಅಷ್ಟೊತ್ತಿಗೆ. ಯಾಕೆಂದರೆ ಅವ್ರು ಬಂದಿದ್ದೆ 2 ಗಂಟೆಗೆ. ಸೊ 3 ಜನಕ್ಕೂ ಹೊಟ್ಟೆ ಹಶ್ವಾಗ್ತಾಯಿತ್ತು. 3 ಜನನೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿ ಒಂದು 15 ಮಿನಿಟ್ಸ್ಗೆ ಅವ್ರು ಹೊರಟ್ಬಿಟ್ರು. ಏಕೆಂದರೆ ಸಂಜೆ ಅಲ್ವಾ, ಚಳಿ ಆಗುತ್ತೆ, ತುಂಬ ಚಳಿಗಾಲ ಅಲ್ವಾ ಅಂತಂದ್ಬಿಟ್ಟು. ಅವ್ನ ಕೈ ಬೇರೆ ಆಪ್ರೇಷನ್ ಆಗಿದೆಯಲ್ಲ, ಅದು ಇನ್ನೂ ಪೇಯ್ನ್ ಇದೆ. ಅದು ಥಂಡಿಗೆ ಜಾಸ್ತಿ ಬಿಟ್ಟರೆ ಇನ್ನೂ ಕೈ ಅದು ನೋವು ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಹೊರಟ್ರು. ಹಂಗೆ ನನ್ನ ಗಾಡಿ ನಾನು ತುಂಬ ದಿನ ಆದರೂ ಸ್ಟಾರ್ಟ್ ಮಾಡಲ್ಲ ಅಲ್ವಾ, ಮತ್ತು ಸೆಂಟ್ರ್ ಸ್ಟ್ಯಾಂಡ್ ಹಾಕೋಕ್ಕೂ ಆಗಲ್ಲ. ಯಾಕೆಂದರೆ ಇವಾಗ ಕಾಲು ಏಟಾಗಿದೆ. ಮುಂಚೆಯಿಂದನೂ ನಂಗೆ ಸೆಂಟ್ರ್ ಸ್ಟ್ಯಾಂಡ್ ಹಾಕೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಸ್ಟ್ಯಾಂಡ್ ಹಾಕ್ಕೊಟ್ಬಿಟ್ಟು ಗಾಡಿನೂ ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಬಿಟ್ಟು ಅವರು ಹೊರಟ್ರು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.